ಲಲಿತಾ ಪರಮೇಶ್ವರಿ ಅಮ್ಮನಿಂದ ಅಥವಾ ಅಮ್ಮನಿಗೆ ಆರಾಧನೆ ಮಾಡಬೇಕು ಅಂದರೆ ಯಾವುದಾದ್ರೂ ಬೀಜಾಕ್ಷರಿ ಮಂತ್ರಗಳೇನಾದರೂ ಇದೆಯಾ ಅಂತ? 4 ರೀತಿ ಆರಾಧಿಸೋದು ತುಂಬ ವಾಡಿಕೆಯಲ್ಲಿರುವಂಥ ಒಂದು ಪದ್ಧತಿಗಳು. ಮಾತೆ ಸ್ಮರಣೆ ಮಾಡಬೇಕಾದ್ರೆ ಶಿವಸ್ಮರಣೆ ಬೇಕೇ ಬೇಕು. ಒಂದು ಪೂಜಾ ಕಾಂಡ, ಇನ್ನೊಂದು ಹೋಮ ಕಾಂಡ ಅಂತ ಬರುತ್ತೆ. ನಮಗೇನು ಕಾಣುತ್ತೆ, ಹೋಮದ ಜ್ವಾಲೆಗಳು ಕಾಣಿಸುತ್ತೆ, ಬಟ್ ಅದನ್ನೇ ಮಾಡೋರಿಗೆ ಹೋಮ ಜ್ವಾಲೆಗಳ ಮಧ್ಯೆ ಪರಮೇಶ್ವರಿ ಕೂತ್ಕೊಂಡಿರೋ ಥರ ಕಾಣುತ್ತೆ. ಇನ್ನೊಂದು ಉಪಾಸನಾ ಕಾಂಡ, ನಿಮ್ಮನ್ನು ನೋಡಿದ್ರು ನಂಗೆ ಪರಮೇಶ್ವರನ ಕಾಣ್ತಾರೆ. ಇನ್ನೊಂದು ರಹಸ್ಯ ಕಾಂಡ. ಈ 4 ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ಪರಮೇಶ್ವರನ ಹೋಲಿಸ್ಕೋಬೋದು. ಪ್ರಧಾನವಾಗಿ 3 ಬೀಜಾಕ್ಷರ ಇದೆ. ಐಂ ಕ್ಲೀಂ ಸೌಹು. ಇನ್ನು ನನಗೆ ಕಾಡುವಂಥ ಪ್ರಶ್ನೆ ಏನಂದರೆ ಸರ್, ಇವಾಗ ನೀವು ಲಲಿತಾ ಪರಮೇಶ್ವರಿ ಅಮ್ಮನವರ ಒಂದು ಚಿತ್ರಪಟವನ್ನು ಫೋಟೋವನ್ನು ತಗೊಂಡ್ರೆ ಇಡೀ ಬ್ರಹ್ಮಾಂಡವೇ ಆ ತಾಯಿಯ ಮುಖದಲ್ಲಿ ಆಭಾಸವಾಗುತ್ತೆ. ನಮಸ್ಕಾರ, ಲಲಿತಾ ಪರಮೇಶ್ವರಿ ತಾಯಿ ಬಗ್ಗೆ ಮಾತಾಡ್ತಾ ಇರೋಂಥ ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೀಜಾಕ್ಷರಿ ಮಂತ್ರಗಳನ್ನು ಅರಿಯುವುದು ಅಥವಾ ಬೀಜಾಕ್ಷರಿ ಮಂತ್ರಗಳನ್ನು ಹಿಂಗಿದೆ ಅಂತ ನಾವು ಕನ್ಫ್ಯೂಷನ್ ಮಾಡ್ಕೊಳೋದು, ತಿಳಿಯದ ಹಾಗೆ ತಿಳಿದೊಡನೆ ಅರ್ಥವಾಗದ ಹಾಗೆ ಇರುವಂಥ ಈ ಮಂತ್ರಗಳನ್ನು ಅರಿತವರೇ ಜ್ಞಾನಿ ಸರ್. ಆ ಜ್ಞಾನಿಯನ್ನು ಕೂರಿಸ್ಕೊಂಡು ಮಾತಾಡ್ತಾ ಅನ್ನೋದು ನನಗೊಂದು ಖುಷಿ ಆಗುತ್ತೆ ಸರ್. ನಾನು ಆ ವಿಷಯದಲ್ಲಿ ನಾನು ಸಾಧಾರಣ ಜ್ಞಾನಿ. ಥ್ಯಾಂಕ್ ಯು. ನನಗೂ ಪೂರ್ಣ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೂರ್ಣ ತಿಳಿದವರು ದಕ್ಷಿಣಾಮೂರ್ತಿಗಳಿರ್ಬೋದು, ಹಯಗ್ರೀವರು ಇರ್ಬೋದು ಅಷ್ಟೇ, ಅಥವಾ ಶಿವ ಇರ್ಬೋದು. ಇನ್ನು ನನಗೆ ಕಾಡುವಂಥ ಪ್ರಶ್ನೆ ಏನಂದರೆ ಸರ್, ಇವಾಗ ನೀವು ಲಲಿತಾ ಪರಮೇಶ್ವರಿ ಅಮ್ಮನವರ ಒಂದು ಚಿತ್ರಪಟವನ್ನು ಫೋಟೋವನ್ನು ತಗೊಂಡ್ರೆ ಇಡೀ ಬ್ರಹ್ಮಾಂಡವೇ ಆ ತಾಯಿಯ ಮುಖದಲ್ಲಿ ಆಭಾಸವಾಗುತ್ತೆ, ಕಾಣುತ್ತೆ ಅಂತ ನೀವು ಹೇಳ್ತಿದ್ರಿ. ಆಮೇಲೆ ನನ್ನಲ್ಲಿ ಇನ್ನೊಂದು ಪ್ರಶ್ನೆ ಅದರಲ್ಲೇ ಕಾಣುವಂಥದ್ದು ಸರ್, ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ವಿಸ್ತರಣೆ ಕೊಡೋದಾದರೆ, ಯಾಕಂದರೆ ಆ ಚಿತ್ರಪಟ ನೋಡಿದಾಗೆಲ್ಲ ಇಡೀ ಬ್ರಹ್ಮಾಂಡವೇ ಕಾಣೋದು ಅನ್ನೋ ಅಂಶ ತೊಗೊಳೋದೇ ಆದರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸತ್ಯವಾದ ಮಾತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡನೇ. ಈಗ ಆಗಲೇ ಹೇಳಿದ ಐಂ ಬೀಜಾಕ್ಷರ ಮಾತೆಯ ಮುಖದಲ್ಲಿ ಬಂತು. ವಾಗ್ಭವಕೂಟ, ಮಾತೆ ಮುಖದಲ್ಲಿ ಏನೇನು ಇದೆ ಇಡೀ ದೇಹ ಬಿಟ್ಬೇಡ, ಅಷ್ಟು ಸಾಕು. ಈಗ ಮಾತೆಯ ಮುಖ, ಆ ಮುಖದ ಪ್ರಥಮ ಭಾಗ ಯಾವುದು? ಹಣೆ. ಮಾತೆಯ ಮುಖ ಹಣೆ ಅಷ್ಟಮಿ ಚಂದ್ರನಂತಿರುತ್ತೆ. ಇದು ಲಲಿತಾ ಸಹಸ್ರನಾಮದ ನಾಮದಲ್ಲಿ ಬರುತ್ತೆ. ಇದು ಅಷ್ಟಮಿ ಚಂದ್ರ. ಅಷ್ಟಮಿ ಚಂದ್ರ ಏನು? ಅರ್ಧ ಚಂದ್ರ. ಪೂರ್ಣಚಂದ್ರ ಅರ್ಧ ಮಾಡಿ ಅಷ್ಟಮಿ ಚಂದ್ರನಂತೆ ಇದೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಈಗ ಅಷ್ಟಮಿ ಚಂದ್ರ ತಿಂಗಳಲ್ಲಿ 2 ಸಲ ಬರ್ತಾರೆ. ಶುಕ್ಲ ಪಕ್ಷ ಅಷ್ಟಮಿ, ಕೃಷ್ಣ ಪಕ್ಷ ಅಷ್ಟಮಿ. ಇದೊಂದು ವಿಶೇಷತೆ ಇದೆ. ಶುಕ್ಲ ಪಕ್ಷ ಅಷ್ಟಮಿ ಮೇಲಿಂದ ರೌಂಡು, ಕೃಷ್ಣ ಪಕ್ಷ ಅಷ್ಟಮಿ ಕೆಳಗೆ, ಎರಡೂ ಸೇರಿಸಿ ಹುಣ್ಣಿಮೆ ಚಂದ್ರ. ಒಬ್ಬ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡೂ ಸೇರಿದ್ರೆ ಅಷ್ಟಮಿ ತಿಥಿ ಮಾತ್ರ. ಅದೇ ನೀವು ಶುಕ್ಲ ಪಕ್ಷ ಬಿದಿಗೆ ಕೃಷ್ಣ ಪಕ್ಷ ಬಿದಿಗೆ ಸೇರಿಸಿದ್ರೆ ಸೇಮ್ ಇರೋಲ್ಲ, ವ್ಯತ್ಯಾಸ ಇರುತ್ತೆ. ಆ ಬಿದಿಗೆ ಆಗ್ಬೋದು, ತದಿಗೆ ಆಗ್ಬೋದು, ಚತುರ್ಥಿ ಆಗ್ಬೋದು, ಸಪ್ತಮಿ, ನವಮಿ, ದಶಮಿ, ತ್ರಯೋದಶಿ, ದ್ವಾದಶಿ, ಏನೇ ತಗೊಳ್ಳಿ ವ್ಯತ್ಯಾಸ. ಬಟ್ ಅಷ್ಟಮಿ ಚಂದ್ರ ಮಾತ್ರ ಒಂದೇ ಅಳತೆಯಲ್ಲಿರುತ್ತೆ. ಇದು ಒಂದು ವಿಶಿಷ್ಟ. ಈಗ ಅಷ್ಟಮಿ ಚಂದ್ರ ವ್ಯತ್ಯಾಸನೇ ಇಲ್ಲ. ಇದು ಅರ್ಥ ಏನಂದರೆ, ಈಗ ನಮಗೆ ಒಬ್ಬರ ಮೇಲೆ ಸಿಟ್ಟು ಬಂದಾಗಲೋ ಅಥವಾ ನಾವೊಂದು ಯಾವುದೋ ಟೆನ್ಷನ್ ಇದ್ದಾಗಲೋ ಸ್ವಲ್ಪ ಉಪ್ಪು ಗಂಟಿಕ್ತೀವಿ, ಇಲ್ಲಿ ಸ್ವಲ್ಪ ನರಿಗೆ ಮೂಡುತ್ತೆ. ಕರೆಕ್ಟ್. ಆನಂದ ಆದಾಗ ಅಗಲ ಆಗುತ್ತೆ. ಅಂದರೆ ನಮ್ಮ ಹಣೆಯಲ್ಲಿ ವ್ಯತ್ಯಾಸಗಳು ಬರುತ್ತೆ. ಮಾತೆ ಯಾವ ಭಾವದಲ್ಲಿದ್ದರೂ ಹಣೆ ಹಾಗೇ ಇರುತ್ತೆ, ವ್ಯತ್ಯಾಸವೇ ಇರಲ್ಲ. ಅದಕ್ಕೆ ಅಷ್ಟಮಿ ಚಂದ್ರಕ್ಕೆ ಹೋಲಿಸಿದ್ದಾರೆ. ಯಾರು ಹೋಲಿಸಿರೋದು? ವಶಿನ್ಯಾದಿ ವಾಗ್ದೇವತೆಗಳು. ಒಬ್ಬ ಅಷ್ಟಮಿ ಚಂದ್ರನಂತೆ ಮಾತೆ ಹಣೆ ಇದೆ. ಮಾತೆ ಹಣೆ ಅಂದಮೇಲೆ ಅಲ್ಲೇನಿರುತ್ತೆ? ಕುಂಕುಮ. ಕೆಳಗಡೆ ಒಂದು ಸಣ್ಣದಾದ ವಿಭೂತಿ ಗೆರೆ. ಮಾತೆ ಕುಂಕುಮ ಅಂದರೆ ಅರ್ಥ ಯಾರು? ಶಿವ ಅಥವಾ ಪರಮೇಶ್ವರ. ಪರಮೇಶ್ವರ ತಗೊಳ್ಳೋಣ. ಅಲ್ಲಿ ಧ್ಯಾನದಲ್ಲಿ ಮಹಾನ್ ಸಾಧಕರಿಗೆ ಧ್ಯಾನದಲ್ಲಿ ಮಾತೆ ಹಣೆಯನ್ನೇ ನೋಡಿಕೊಂಡು ಆ ಕುಂಕುಮವನ್ನೇ ನೋಡ್ತಾ ಸಾಧನೆ ಮಾಡ್ತಿದ್ರೆ ಆ ಕುಂಕುಮ ಶಿವನಾಗಿ ಮಾರ್ಪಟ್ಟು ಹಣೆಯಲ್ಲಿ ಯಾವ ಚಕ್ರ ಇರುತ್ತೆ? ಆಜ್ಞಾ ಚಕ್ರ. ದ್ವಿದಳ, 2 ದಳ ಇರುತ್ತೆ.
ಎಲ್ಲರೂ ನಮಗೂ ನಿಮಗೆಲ್ಲರಿಗೂ ಇರುತ್ತೆ. ಅಲ್ಲಿ ಪರಮೇಶ್ವರಿಗೂ 2 ದಳ ಅಲ್ಲಿರುತ್ತೆ. ಒಂದು ದಳ ಶಿವ, ಒಂದು ದಳವ ಶಕ್ತಿ. ನಮಗೂ ಅಷ್ಟೆ, ಒಂದು ದಳ ಶಿವ, ಒಂದು ದಳ ಶಕ್ತಿ, ಎರಡೂ ಸೇರಿದರೆ ಅರ್ಧನಾರೀಶ್ವರ ತತ್ವ ಅದ್ವೈತ ಸಿದ್ಧಾಂತಕ್ಕೆ ಹೋಗುತ್ತದೆ. ನಾನು ಈ ಸಿದ್ಧಾಂತಕ್ಕೆ ತೊಗೊಂಡಾಗ ತುಂಬ ದೊಡ್ಡದಾಗತ್ತೆ. ಆ ವಿಷಯ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಮಾತೆ ಹಣ್ಣಿನ ಶಿವ ಕಾಣ್ತಾರೆ. ಆ ಶಿವನ ಒಂದು ತೇಜಸ್ಸೇ ಇಲ್ಲಿ ಮಾತೆ ಕುಂಕುಮ ಇಟ್ಕೊಳ್ಳೋದಲ್ಲ, ಒಳಗಿರುವ ಶಿವನ ತೇಜಸ್ಸೇ ಮಾತೆ ಕೆಂಪಾಗಿ ಕಾಣ್ತಾ ಇರುತ್ತೆ, ಅದು ಕುಂಕುಮ. ಈ ಕುಂಕುಮ ಕೈತೆಲ್ಲ ಅಳಿಸೋಗ್ಬೋದು, ಮಳೆ ಬಂದರೆ ಕೆಳಗೆ ಜಾರ್ಬೋದು, ಮಾತೆಗೆ ಯಾವಾಗಲೂ ಹಾಗೇ ಇರುತ್ತೆ. ಯಾಕೆ? ಶಿವನೇ ಅಲ್ಲಿ ಕೂತಿದ್ದಾರೆ, ಪತಿಯ ಸಂಕೇತ. ದ್ವಿದಳ ಶಿವನ ದರ್ಶನ ಹೆಂಗಾಗುತ್ತೆ ಅಂದರೆ ಆ 2 ದಳಗಳು ನಿಮ್ಗೆ ಓಪನ್ ಆಗುತ್ತೆ. ನಿಮಗೆ ಓಪನ್ ಆದಾಗ ಮಧ್ಯದಲ್ಲಿ ಶಿವ. ಹಾಗೆಯೇ ಧ್ಯಾನದಲ್ಲಿ ನೋಡ್ತಾ ಅಪ್ಪ ಶಿವ ಕಾಣ್ತಿದ್ದಾನೆ, ಏನೋ ಉಪದೇಶ ಕೊಡು ಅಂದಾಗ ಮಾತೆಯ ದ್ವಿದಳದಲ್ಲೇ 2 ದಳ, ಕೆಳಗಡೆ ಒಂದೇ 2 ಆಗಿರುತ್ತೆ. ಅದು ಒಂದು ನೀವು ಬುಕ್ ಹಿಂಗೆ ಓಪನ್ ಮಾಡಿದಂಗೆ ಅಂದ್ಕೊಳ್ಳಿ. ಮಾತೆಯ ದ್ವಿದಳದಲ್ಲಿ ಸಕಲ ಮಂತ್ರಗ್ರಂಥ, ಸಕಲ ಶಾಸ್ತ್ರ ಗ್ರಂಥ, ಸಕಲ ಪುರಾಣ ಗ್ರಂಥ, ಸಕಲ ಸ್ತೋತ್ರ ಗ್ರಂಥ, ಸಕಲ ಬೀಜಾಕ್ಷರ ಗ್ರಂಥ ಅಲ್ಲೇ ಇದೆ. ಶಿವ ಅದನ್ನು ಒಂದೊಂದು ಪುಟ ತೆಗೆದು ಓದ್ತಾ ಇರ್ತಾನೆ, ನೋಡ್ತಾ ಇರ್ಬೋದು. ಅಬ್ಬಾ, ಇದಕ್ಕೆ ಆಧಾರ ಬುಕ್ ಗ್ರಂಥಕ್ಕೆ ಆ ದ್ವಿದಳ ಇಲ್ಲಿ ಗ್ರಂಥ ಅಂತ ತಗೊಳ್ಳೋಣ. ಆಧಾರ ಯಾವುದಪ್ಪ ಅಂದರೆ ಮಾತೆ ಹುಬ್ಬು ವ್ಯಾಸಪೀಠದ ಥರ. ವ್ಯಾಸಪೀಠ ನಿಮ್ಗೆ ಇಲ್ಲಿ ಸಿಗುತ್ತೆ, ಒಂದು ಮರದ್ದು ಹೀಗಿರುತ್ತೆ, ಅದರಲ್ಲಿ ಗ್ರಂಥ ಇಟ್ಕೊಂಡು ಓದ್ತಾ ಇರ್ತಾರಲ್ವ. ಮಾತೆ ಹುಬ್ಬೆ ವ್ಯಾಸಪೀಠ ಥರ ಇರುತ್ತೆ, ಅದರಲ್ಲಿ 2 ದಳ, ಆ ದಳದಲ್ಲಿ ಶಿವ ಕೂತ್ಕೊಂಡು ಎಲ್ಲವನ್ನು ಓದ್ತಾ ಇರ್ತಾರೆ. ಇದನ್ನು ಜ್ಞಾನಿಗಳು ನೋಡಿದ್ರೆ ಆಧ್ಯಾತ್ಮ ಜ್ಞಾನ ಹೆಚ್ಚಾಗುತ್ತೆ. ಚಿಕ್ಕ ವಯಸ್ಸಲ್ಲೇ ಆ ಸಾಧನೆ ನೋಡಿದ್ರೆ ಅವ್ರಿಗೆ ಎಜುಕೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಈ ದರ್ಶನ ಮಾಡ್ತಾಯಿದ್ರೆ ಮಾತೆ ಹಣೆ ಭಾಗದಲ್ಲಿ ಶಿವನ ದರ್ಶನ ಆಗುತ್ತೆ. ಇದು ಎಲ್ಲ ಓದಿದ ಶಿವ, ಎಲ್ಲವನ್ನೂ ತಿಳಿದಾಯಿತು. ನೆಕ್ಸ್ಟ್ ಏನೂ ಇಲ್ಲ. ಇದು ನಿಮಗೆ ಶಿವ ದರ್ಶನ ಆಗ್ತಿರುತ್ತೆ. ಇದು ಶಿವನ ಸಾಕಾರ ರೂಪ. ಅಂದರೆ ಮೊದಲೇ ಹೇಳಿದೆ, ಮಾತೆ ಹಣೆ ಭಾಗದಲ್ಲಿ ಏನಿರುತ್ತೆ, ಕುಂಕುಮ, ಕೆಳಗಡೆ ಒಂದು ವಿಭೂತಿ ಪಟ್ಟೆ. ಎಲ್ಲವನ್ನು ಓದಿ ಅದರಲ್ಲೇ ಶಿವ ಧ್ಯಾನಿಯಾಗಿ ನಿರಾಕಾರ ರೂಪ ತಾಳಿದಾಗ ಕೆಳಗೆ ವಿಭೂತಿಯಾಗಿ ಮಾತೆ ಹಣೆಯಲ್ಲಿ ಬೆಳಗ್ತಾರೆ. ಅಬ್ಬ, ಇದು ಸರಿ. ಈ ಗ್ರಂಥ ಓದೋಕ್ಕೆ ಶಿವನಿಗೆ ಬೆಳಗಬೇಕಲ್ಲ, ಮಾತೆಯ ಕಣ್ಣುಗಳೇ ದೀಪ. ಕೆಳಗೆ ಬನ್ನಿ, ದೀಪಗಳು ಬೆಳಗ್ತಾ ಇದೆ. ಆ ಬೆಳಕಲ್ಲೇ ಶಿವ ಗ್ರಂಥ ಓದ್ತಾ ಇರ್ತಾನೆ. ಇದನ್ನು ಸಾಧಕರು ನೋಡಿದ್ರೆ ಅತ್ಯುತ್ತಮ ಆಧ್ಯಾತ್ಮ ಜ್ಞಾನಿಗಳಾಗ್ತಾ ಹೋಗ್ತಾರೆ. ಅತೀವ ಆಧ್ಯಾತ್ಮ ಜ್ಞಾನಿಗಳು ಈ ದೃಶ್ಯ ನೋಡಿದ್ರೆ ಮೋಕ್ಷಕ್ಕೆ ಹತ್ರ ಆಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓದಿದ್ರೆ ಅವರಿಗೆ ಈ ಒಂದು ಸಾಧನೆ ಆಗೋದಾದರೆ ಸಕಲ ವಿದ್ಯೆಗಳು ಬೇಗ ಬೇಗ ಬರುತ್ತೆ, ಹೆಸರಾಂತ ವ್ಯಕ್ತಿಗಳಾಗ್ತಾರೆ. ಇರಲಿ, ಮಾತೆಯ ಕಣ್ಣುಗಳೇ ದೀಪಗಳು, ಜ್ಯೋತಿ. ನೀವು ನೆಕ್ಸ್ಟ್ ಆ ಕಣ್ಣುಗಳಿಗೆ ಬಂದ್ಬಿಟ್ಟು ಆ ಜ್ಯೋತಿಯನ್ನೇ ಧ್ಯಾನ ಮಾಡ್ತಿದ್ರೆ ಸಕಲ ಬ್ರಹ್ಮಾಂಡಗಳು ಮಾತೆ ಕಣ್ಣುಗಳು ತಿರುಗ್ತಾ ಇರೋದು ಕಾಣಿಸುತ್ತೆ. ಆ ಬ್ರಹ್ಮಾಂಡಗಳಲ್ಲಿ ಮುಕ್ಕೋಟಿ ದೇವತೆಗಳಿರೋದು ಕಾಣಿಸುತ್ತೆ. ಇನ್ನು ಸ್ವಲ್ಪ ಕೆಳಗೆ ಬನ್ನಿ, ಮೂಗು, ನಾಸಿಕ. ಮಾತೆ ನೀವು ಫೋಟೋಲ್ಲಿ ಕೂಡ ನೋಡಿ, ಬಲಗಡೆ ಮೂಗುತಿ ಹವಳ, ಎಡಗಡೆ ಮೂಗುತಿ ವಜ್ರ, ಮಧ್ಯಲೊಂದು ಬುಲಾಕು ಮುತ್ತು. ಇದು ಮಾತೆ ಮೂಗಿನ ಆಭರಣ. ವಜ್ರ, ಹವಳ, ಮುತ್ತು. ಬಲಗಡೆ ಹವಳ, ಎಡಗಡೆ ವಜ್ರ, ಬುಲಾಕ್ ಬಂದ್ಬಿಟ್ಟು ಮುತ್ತು. ಇದನ್ನು ಇದರ ಮೇಲೆ ಧ್ಯಾನ ಮಾಡ್ಬೋದು. ಅದಕ್ಕೆ ಹೇಳೋದು ಮಾತೆಯ ವಿಷಯ ಅಂದರೆ ಅಗಾಧ, ನಿಜವಾಗ್ಲೂ ನಮ್ಗೆ ತಿಳಿದಿರೋದು ಅಲ್ಪ. ಆ ಬಲಗಡೆ ಇರುವ ಹವಳದ ಮೇಲೆ ಧ್ಯಾನ ಮಾಡಿ, ಈ ಕಡೆ ವಜ್ರದ ಮೇಲೆ, ಎಡಗಡೆ ಮೂಗುತಿ ವಜ್ರದ ಮೇಲೆ ಧ್ಯಾನ ಮಾಡಿ, ಮಧ್ಯದ ಬುಲಾಕ್ ಮುತ್ತಿನ ಮೇಲೆ ಧ್ಯಾನ ಮಾಡಿ. ನಮ್ಮಲ್ಲಿರುವ ತ್ರಿನಾಡಿಗಳು, ಸುಷುಮ್ನಾ ನಾಡಿ ಮಧ್ಯದಲ್ಲಿ ನಾಡಿ ಇರುತ್ತೆ, ಈ ಕಡೆ ಆ ಕಡೆ ಇಡಾನಾಡಿ ಪಿಂಗಳ ನಾಡಿ ಇರುತ್ತೆ, ಕೆಲವರು ಸೂರ್ಯನಾಡಿ ಚಂದ್ರನಾಡಿ ಕೂಡ ಅಂತಾರೆ. ಬಲಗಡೆ ಸುಷುಮ್ನಾ ನಾಡಿ ಮಧ್ಯೆ ಅಂದರೆ ಬೆನ್ನು ಮೂಳೆಗೆ ಹೊಂದಿಕೊಂಡು ಒಂದು ನಾಡಿ ಇರುತ್ತೆ. ಈ ಕಡೆ ಬಲಗಡೆ ಅದಕ್ಕೆ ಸೂರ್ಯನಾಡಿ ಅಥವಾ ಇಡಾನಾಡಿ.
ಎಡಗಡೆ ಪಿಂಗಳನಾಡಿ ಅಥವಾ ಚಂದ್ರನಾಡಿ, ಹವಳ ಇರೋ ಕಡೆ ಸೂರ್ಯನಾಡಿ, ವಜ್ರ ಇರೋ ಕಡೆ ಚಂದ್ರನಾಡಿ, ಬುಲಾಕು ಸುಷುಮ್ನ ನಾಡಿ. ಈ 3 ನಾಡಿ, ಇವ ನಾಡಿಗಳ ಸಾಧನೆಗೆ ಅದಕ್ಕೆ ಒಂದು ಸಪ್ರೇಟ್ ಸಾಧನೆ ಬೇಕು. ಬಟ್ ಈ ಮಾತೆ ಮೂಗು ನೋಡ್ತಾ ಈ 3 ಹವಳಗಳ ರತ್ನಗಳನ್ನು ಮೇಲೆ ಧ್ಯಾನ ಮಾಡ್ತಿದ್ರೆ ತಾನಾಗಿ 3 ನಾಡಿಗಳ ಶಕ್ತಿ ಸಂಚಾರ ಆಗ್ತಾ ಹೋಗುತ್ತೆ. ಅಂದರೆ ನೀವೆಲ್ಲ ಪ್ರಕಾರ ಅದ್ರ ಮೇಲೆ ಗಮನ ಇಟ್ಟು ನಾವು ಧ್ಯಾನ ಮಾಡಬೇಕು. ಅದ್ರ ಮೇಲೆ ಧ್ಯಾನ. ಮಾತೆಯ ಬಲಗಡೆ ಮೂಗುತಿ ಹವಳ, ಎಡಗಡೆ ಮೂಗುತಿಲಿ ವಜ್ರ, ಮಧ್ಯದ ಬುಲಾಕು ಮುತ್ತು. ಇದ್ರ ಮೇಲೆ ಯಾವುದೇ ಥರ ಮಂತ್ರ ಏನಿಲ್ಲ, ನಾರ್ಮಲ್ ಆಗಿ ಬೇಡ. ಉಪಾಸನಾ ಮಾರ್ಗ ಎಲ್ಲವೂ ನೀನೆ. ಮಂತ್ರ ಮಾರ್ಗ ಬೇರೆ, ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಈಗ ಐಂ ಕ್ಲೀಂ ಸೋ ಹೇಳಿದ ಮಂತ್ರ ಮಾರ್ಗ, ಪಂಚದಶಿ ಮಂತ್ರ ಅದು ಮಂತ್ರ ಮಾರ್ಗ, ಇದು ಉಪಾಸನಾ ಮಾರ್ಗ. 3 ನಾಡಿಗಳು ಸಂಚಾರ ಆಗ್ತಾ ಹೋಗುತ್ತೆ. ಸಾಧಾರಣ ನಮ್ಮಂಥ ಜನಗಳಿಗೆ ನಾಡಿಗಳು ಗಂಟಾಕೊಂಡಿರುತ್ತೆ. ಸುಷುಮ್ನ ನಾಡಿ ಎರಡು, ಈ ಕಡೆ ಇಡಾ ಪಿಂಗಳ ನಾಡಿ, ಆ 2 ಅಲ್ಲಲ್ಲಿ ಗಂಟು. ಎಲ್ಲಿ ಗಂಟಾಗಿರುತ್ತೆ? ಮೂಲಾದ್ವಾರದಿಂದ ಸ್ವಾದಿಷ್ಠಾನ ಚಕ್ರದ ಮಧ್ಯದಲ್ಲಿ ಒಂದು ಗಂಟಿರುತ್ತೆ. ಅಲ್ಲಿಂದ ವಿಶುದ್ಧ ಮಧ್ಯದಲ್ಲಿ ಅಂದರೆ ಅನಾಹತ ಎದೆ ಭಾಗ, ಇಲ್ಲೊಂದು ಗಂಟಿರುತ್ತೆ. ನೆಕ್ಸ್ಟು ಆಜ್ಞಾ ಚಕ್ರಕ್ಕೂ ಸಹಸ್ರ ಚಕ್ರ ಮಧ್ಯದಲ್ಲಿ ಗಂಟಿರುತ್ತೆ. ಇದನ್ನು ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂತ ಕರೀತಾರೆ. ಇದು ಶಾಸ್ತ್ರೀಯವಾದ ಭಾಷೆ. ಈ ಗಂಟುಗಳು ಬಿಚ್ಚಿಕೊಂಡವನೇ ಸಾಧಕ. ನಾವು ಕೈಯಾಗಿ ಬಿಚ್ಕೊಳ್ಳೋಕ್ಕಾಗಲ್ಲ, ಸಾಧನೆ ತಾನಾಗಿ ಬಿಡಿಸ್ಕೋಬೇಕು ಆ ನಾಡಿಗಳು. ಈ ಮಾತೆಯ ಮೂಗುತಿ ಮೇಲೆ ಧ್ಯಾನ ಮಾಡಿದ್ರೆ ತಾನಾಗಿ ಬಿಚ್ಕೊಂಡ್ಬಿಡುತ್ತೆ. ಅದು ಬಿಚ್ಕೊಂಡ್ರೆ ಸಾಕು, ಮೋಕ್ಷಕ್ಕೆ ಹೋಗ್ತೀವಿ. ಮಾತೆಯ ಯಾವುದೇ ಒಂದು ಮಂತ್ರ ಅಥವಾ ಮಾತೆಯ ಮುಖ ಭಾವ, ಒಂದು ಮೂಗುತಿ ನೋಡೋದ್ರಿಂದ ಮೋಕ್ಷ ಸಿಗುತ್ತೆ ಅಂದರೆ ಮಾತೆ ಏನಿರ್ಬೋದು ಅಂತ ಯೋಚನೆ ಮಾಡಬೇಕು ನಾವು. ಮೂಗಿಂದ ಇದಾಯ್ತಾ? ನೆಕ್ಸ್ಟ್ ಏನು? ಕಣ್ಣು, ಕೆನ್ನೆಗಳು, ಪಕ್ಕದಲ್ಲಿರೋ ಕೆನ್ನೆಗಳು. ಆ ಕೆನ್ನೆಗಳನ್ನ, ಆ ಮಾತೆ ಮುಖವನ್ನು ಹತ್ತಿರ ಆಗಿ ಒಂದು ಈಸಿ ಬರೋದು ಝೂಮ್ ಅಂದ್ಕೊಳ್ಳಿ, ಝೂಮ್ ಮಾಡ್ಕೋತೀವಿ. ಹತ್ತಿರಕ್ಕೆ ತೊಗೊಳ್ಳಿ. ಸಣ್ಣ 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 ನೆರಿಗೆಗಳು. ಆ ಕೆನ್ನೆ ಹತ್ರ ಒಂದು ಗೆರೆ, ತುಟಿ ಹತ್ರ ಒಂದು ಗೆರೆ, ಕಣ್ಣು ಕೆಳಗೆ ಒಂದು ಗೆರೆ, ಕಣ್ಣು ಮೇಲೆ ಒಂದು ಇರುತ್ತಲ್ಲ ನಮಗೆ ನಮ್ಮಂತೆ ಸಣ್ಣ ಸಣ್ಣ ಗೆರೆಗಳು ಹೋದರೆ ಯಂತ್ರಗಳು ಕಾಣಿಸುತ್ತೆ. ಸಕಲ ಯಂತ್ರಗಳು ಮಾತೆಯ ಮುಖದಲ್ಲೇ ಇದೆ. ಅದು ಗಣಪತಿ ಯಂತ್ರ ಆಗ್ಬೋದು, ಶಿವಯಂತ್ರ ಆಗ್ಬೋದು, ವಿಷ್ಣು ಯಂತ್ರ, ಇಂದ್ರ ಯಂತ್ರ, ಕಾಮಾಕ್ಷಿ ಯಂತ್ರ, ಯಾವುದೇ ಹನುಮಾನ್ ಯಂತ್ರ, ರಾಮ ಯಂತ್ರ, ಕೃಷ್ಣ ಯಂತ್ರ, ಆ ಗೆರೆಗಳಲ್ಲಿ ಯಂತ್ರಗಳು. ಇನ್ನು ಮಾತೆಗಳ ಕೆನ್ನೆಗಳು ನೋಡಿದಾಗ ಅದೊಂದು ಮಹಾದ್ಭುತ. ಸಕಲ ಯಂತ್ರಗಳ ಆಗರ ಮಾತೆಯ ಕೆನ್ನೆಗಳು. ಸಕಲ ದೇವತಾ ಯಂತ್ರಗಳಲ್ಲೇ ಇದೆ. ಯಂತ್ರಗಳು ಗೊತ್ತಲ್ಲ ನಿಮಗೆ, ಪೂಜಾ ಯಂತ್ರಗಳು ಬರುತ್ತೆ. ಶ್ರೀಚಕ್ರದ ಅಂಶಗಳು ಅಲ್ಲೇ ಇದೆ. ಶ್ರೀಚಕ್ರ ಅಂಶ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನು ಚೆನ್ನಾಗಿ ಬರುತ್ತೆ. ಈ ದೇವರ ಹೆಸರುಗಳೆಲ್ಲ ಇಡೀ ಆ ಯಂತ್ರ ಹೇಳ್ತಾರಲ್ಲ ಸರ್, ಆಂಜನೇಯ ಯಂತ್ರ, ಕೃಷ್ಣ, ಶಿವಯಂತ್ರ ಆಗ್ಬೋದು, ವಿಷ್ಣು ಯಂತ್ರ ಆಗ್ಬೋದು, ಗಣಪತಿ ಯಂತ್ರ ಆಗ್ಬೋದು, ಗಣಪತಿ, ರಾಮ, ಕೃಷ್ಣ, ಸರಸ್ವತಿ, ಶ್ಯಾಮಲ, ದಶಮಹಾವಿದ್ಯೆಗಳ ರೂಪಗಳ ಯಂತ್ರಗಳು, ಪ್ರತ್ಯಂಗರ ದೇವಿ ಯಂತ್ರಗಳು, ಯಾವುದೇ ಯಂತ್ರ ಕೆನ್ನೆ ನೆರಿಗೆಗಳಲ್ಲಿದೆ. ನೀವು ನೋಡೋ ದೃಷ್ಟಿ ಬೇಕು. ಅದಕ್ಕೆ ಹೇಳೋದು, ಮಾತೆ ಚಿತ್ರಪಟ ನೋಡಿದಾಗ ಅದೊಂದು ಪೇಂಟಿಂಗ್ ಅಲ್ಲ, ಒಬ್ಬ ಕಲಾಕಾರ ಪೇಂಟ್ ಮಾಡಿರ್ತಾನೆ. ಅದನ್ನು ನೋಡಿದಾಗ ಇಷ್ಟೆಲ್ಲ ತೊಗೋಬೇಕು ನಾವು. ಅಲ್ಲ ಸರ್, ನೀವು ಈಗ ಅಮ್ಮನವರ ಆ ಮೂಗು ಮತ್ತು ಕೆನ್ನೆ ಭಾಗದಲ್ಲೇ ಇದ್ದೀರ, ಇದರಲ್ಲೇ ಅಂಡ ಬ್ರಹ್ಮಾಂಡವೂ ಅಡಗಿದೆ ಅಂತಂದಾಗ ಆ ಮುಖದಲ್ಲಿ ಇನ್ನೆಷ್ಟು ಆ ತಾಯಿಯ ಜ್ವಾಲಾಮುಖಿಯಾಗಿ ಪ್ರಜ್ವಲಿಸ್ತಾ ಇರ್ಬೋದು. ಅದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಿ, ಅಷ್ಟೇ ಒಂದೇ ಪದ. ಎಲ್ಲ ಯಂತ್ರಗಳು ಕೆನ್ನೆಗಳಲ್ಲಿದೆ. ಹಣೆಯಿಂದ ಕಣ್ಣಿಗೆ ಬಂದೆ, ಮೂಗಿಗೆ ಬಂದೆ, ಕೆನ್ನೆಗಳು. ನೆಕ್ಸ್ಟ್ ಏನು? ತುಟಿಗಳು. ತುಟಿಗಳನ್ನು ಓಷ್ಟಗಳು ಅಂತ ಕರೀತಾರೆ ಸಂಸ್ಕೃತ ಭಾಷೆಯಲ್ಲಿ. ಓಷ್ಟ ಅರ್ಥ ಸರ್? ತುಟಿಗಳೇ. ಓಷ್ಟ ಅಂತಂದರೆ ತುಟಿ. ಓಕೆ. ಅದರಲ್ಲಿ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಹೇಳಬೇಕು ಅಂದರೆ, ಮೇಲ್ತುಟಿ ಓಷ್ಟ, ಕೆಳತುಟಿ ಅಧರ. ನಾವು ಸರ್ ಅಧರಗಳು ಯೂಸ್ ಮಾಡ್ತೀವಿ. ಅಧರಗಳು. ಮೇಲ್ತುಟಿ ಓಷ್ಟ ಅನ್ಬೇಕು, ಕೆಳತುಟಿ ಅಧರ ಮಾತೆ. ಇಲ್ಲಿ ಮೇಲ್ತುಟಿನ ತಗೊಳ್ಳೋಣ. ಮೇಲ್ತುಟಿಲಿ ಯಾರಿರ್ತಾರೆ ಅಂದರೆ ದಕ್ಷಿಣಾಮೂರ್ತಿ ವಾಸ. ಮಾತೆಯ ಮೇಲ್ತುಟಿ ದಕ್ಷಿಣಾಮೂರ್ತಿ ವಾಸ, ಪರಶಿವನ ಜ್ಞಾನ ದೇವತೆ. ಕೆಳಗಡೆ ಕೆಳತುಟಿಯಲ್ಲಿ ಹಯಗ್ರೀವರ ವಾಸ. ಮೇಲ್ತುಟಿಯಲ್ಲಿ ದಕ್ಷಿಣಾಮೂರ್ತಿ ಸದಾ ಲಲಿತಾ ಸಹಸ್ರನಾಮ ಹೇಳ್ತಾ ಇರ್ತಾರೆ.
ಕೆಳತುಟಿನಲ್ಲಿ ಹೈಗ್ರೀವರು ಭಾಷೆ ಬರೀತಾನೆ ಇರ್ತಾರೆ. ಆ ಎರಡೂ ಸೇರಿದಾಗ ಉಪದೇಶ ಆಗ್ತಿರುತ್ತೆ. ನೀವು ಚಿತ್ರಪಟ ನೋಡಿದಾಗ ಎರಡು ತುಟಿಗಳು ಮಾತ್ರ ನೋಡಿ ನಿಮಗೆ ಮಾತಿನ ಲಲಿತಾ ಸಹಸ್ರನಾಮ ಸ್ತೋತ್ರ ಮತ್ತು ಭಾಷೆ ನಿಮಗೆ ಬರ್ತಾನೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ಗ್ರಂಥವೂ ಬೇಡ. ಇದು ಮಾತೆ ತುಟಿಗಳ ವರ್ಣನೆ. ಇನ್ನು ಮಾತೆ ಬಾಯೊಳಗೆ ಕೆಳ ಪಂಕ್ತಿ ಹಲ್ಲುಗಳು, ಮೇಲ್ಪಂಕ್ತಿ ಹಲ್ಲುಗಳು. ಈ ಹಲ್ಲುಗಳು ತಗೋಣ. ಈ ಹಲ್ಲುಗಳು ಸಕಲ ದೇವತೆಗಳಿಗೆ ಪೀಠಗಳು. ಒಂದೊಂದು ಹಲ್ಲೊಂದು ಪೀಠ. ಒಂದು ಹಲ್ಲಿಗೆ ಒಂದು ದೇವತೆ ಅಲ್ಲ, ನಾನಾ ದೇವತೆಗಳು ಕೂತ್ಕೊಳ್ಳೋ ಜಾಗ. ಮುಕ್ಕೋಟಿ ದೇವತೆಗಳ ಪೀಠಗಳದು. ಅಂದರೆ ಬ್ರಹ್ಮಾಂಡನ ಆಯ್ಕೆ ಅಗಾಧವಾದ ಆಕಾರ. ಕೆಳ ಹಲ್ಲುಗಳೆಲ್ಲ ಸಕಲ ದೇವತೆಗಳ ಪೀಠಗಳು. ಮೇಲ್ ಹಲ್ಲು ಏನಪ್ಪ ಅಂದರೆ ಆ ಸಕಲ ದೇವತೆಗಳಿಗೆ ಮಾತೆಯಿಂದ ಮೇಲಿಂದ ಶಕ್ತಿ ಶವರ ಆಗ್ತಿರುತ್ತೆ. ಅವ್ರು ಬೀಳ್ತಾ ಇರುತ್ತೆ. ಆ ಬೀಳ್ತಾ ಇದ್ದಾಗಲೇ ಮುಕ್ಕೋಟಿ ದೇವತೆಗಳು ಎನರ್ಜಿ. ಅಂದರೆ ಎಲ್ಲದಕ್ಕೂ ಮೂಲ ಅಮ್ಮನೇ. ಅದಕ್ಕೆ ಆದಿಶಕ್ತಿ, ಪ್ರಥಮ ಶಕ್ತಿ, ಬ್ರಹ್ಮಾಂಡಕ್ಕೆ ಪ್ರಥಮ ಶಕ್ತಿ. ಎಲ್ಲ ಅಲ್ಲಿಂದ ಬರಬೇಕು. ಏನು ತೊಗೊಂಡ್ರು ಅಲ್ಲಿಂದ ಬರಬೇಕು. ಇದು ನೆಕ್ಸ್ಟು ಇನ್ನೊಂದೇನು ಪ್ರಧಾನವಾದ ಅಂಗ ಬಾಯಲ್ಲಿ ನಾಲಿಗೆ. ಶ್ಯಾಮಲಾದೇವಿ ನಾಲಿಗೆ ರೂಪದಲ್ಲಿರ್ತಾರೆ. ಅಥವಾ ಸರಸ್ವತಿ ಅಂತ ತಗೊಳ್ಳಿ. ಶ್ಯಾಮಲಾ ಸರಸ್ವತಿ ಇಬ್ಬರು ಒಂದೇ, ಅದರಲ್ಲಿ ಭೇದ ಭಾವ ಇಲ್ಲ. ಸರಸ್ವತಿಗೆ ಮೂಲ ರೂಪ ಶ್ಯಾಮಲಾದೇವಿ, ಶ್ಯಾಮಲಾದೇವಿ ಮೂಲ ರೂಪ ಮಾತೆ. ನಾಲಿಗೆಯಲ್ಲಿ ಸರಸ್ವತಿ ಇರ್ತಾರೆ. ಆ ನಾಲಿಗೆಯಲ್ಲಿ ಸದಾ ಊರುತ್ತಿರುವ ರಸ. ಆ ರಸದಲ್ಲಿ ಸರಸ್ವತಿಯ ಸಕಲ ಮಂತ್ರ ತಂತ್ರ ಬೀಜಾಕ್ಷರಗಳ ಹರಿವೇ ಆಗ್ತಾ ಇರುತ್ತೆ. ಅದು ಜೊಲ್ಲು, ನಮ್ಮ ಭಾಷೆ ಜೊಲ್ಲು ಅಂತ ಹೇಳಿ. ಮಾತೆಯ ನಾಲಿಗೆಯ ಜೊಲ್ಲಿನಲ್ಲಿ ಅಥವಾ ರಸಗ್ರಂಥಿಗಳಲ್ಲಿ ರಸದಲ್ಲಿ ಸರಸ್ವತಿಯ ಜ್ಞಾನ ರಸ ತುಂಬಿರುತ್ತೆ. ನೀವು ನಾಲಿಗೆ ದರ್ಶನ, ಧ್ಯಾನದಲ್ಲಿ ಮಾತೆ ನಾಲಿಗೆ ದರ್ಶನ ಮಾಡಿದ್ರೆ ಅಧಿಕವಾದ ಜ್ಞಾನ ಬರುತ್ತೆ. ಆ ದರ್ಶನ ಮಾಡ್ತಾ ಮಾಡ್ತಾ ಯಾವ ರೀತಿ ಅನುಭವಕ್ಕೆ ಹೋಗುತ್ತೆ ಅಂದರೆ, ನಮ್ಮ ಸಹಸ್ರಾರದ ತುದಿಯಲ್ಲಿ ಮಾತೆಯ ನಾಲಿಗೆ ತುದಿ ಸೇರುತ್ತೆ. ಅಲ್ಲಿಂದ ನಮಗೆ ಜ್ಞಾನ ರಸ ಒಳಗಡೆ ಇಳಿಯುತ್ತೆ, ಬ್ರೈನಿಗೆ ಬರುತ್ತೆ, ಇಡೀ ತುಂಬುತ್ತೆ. ಅಂಥವ್ರೆ ಮಹಾನ್ ಕವಿಗಳು. ಒಂದು ತೊಟ್ಟು ನಮಗೆ ಬಿದ್ದರೆ ಮಹಾಕವಿ ಕಾಳಿದಾಸ ಆಗ್ಬೋದು. ಈ ರೀತಿ. ಸರಿ, ಬಾಯಲ್ಲಿ ಇನ್ನೊಂದು ಮುಖ್ಯವಾದ ಕಡೆಯಲ್ಲಿರೋ ಅಂಗ ಯಾವುದು? ಕಿರುನಾಲಿಗೆ. ಕಿರುನಾಲಿಗೆ ಹೇಗಿರುತ್ತೆ? ಉಲ್ಟಾ ಚಿಕ್ಕದಾಗಿರುತ್ತೆ. ಕರೆಕ್ಟ್ ಅಲ್ವಾ? ಅದೇನು ಗೊತ್ತಾ? ಅಧೋಲೋಕದ ಶಿವಲಿಂಗ, ಅಧೋಮುಖದ ಶಿವಲಿಂಗ ಮಾತೆಯಲ್ಲಿರುತ್ತದೆ. ಮಾತೆ ಕಿರುನಾಲಿಗೆ ಏನು? ಶಿವಲಿಂಗ ಹೀಗಿರುತ್ತೆ. ನಾವು ನೋಡಿದಾಗ ಉಲ್ಟಾ ಶಿವಲಿಂಗ. ಅಲ್ಲಿ ಯಾಕೆ ಶಿವ ಇರಬೇಕು? ಆ ಶಿವ ಮಾತೆಯಲ್ಲಿರುವ ಇಷ್ಟು ದೇವತೆಗಳನ್ನು, ಆಮೇಲೆ ವೇದ ಪೀಠಗಳು, ವೇದ ಜ್ಞಾನ, ಪ್ರತಿಯೊಂದು ಅಲ್ಲೇ ಇರುತ್ತೆ. ಅದನ್ನು ಸಮರ್ಪಕವಾಗಿ ನಡೆಸೋಕ್ಕೆ ಶಿವ ಅಲ್ಲಿ ಇರ್ತಾರೆ. ಅಲ್ಲಿ ಸಮರ್ಪಕ ನಡೆಸಬೇಕು ಅಂದರೆ ಆ ದೇವತೆಗಳೆಲ್ಲ ಜೀವಂತವಾಗಿರಬೇಕು. ಯಾಕಂದರೆ ದೇವತೆಗಳಿಗೂ ಮರಣವಿದೆ. ಹೌದಾ? ವಿಷ್ಣುವಿಗೂ ಕೊನೆ ಅನ್ನೋದಿದೆ, ಬ್ರಹ್ಮನಿಗೂ ಕೊನೆ ಅನ್ನೋದಿದೆ, ಮುಕ್ಕೋಟಿ ದೇವತೆಗಳು ಕೊನೆ ಅನ್ನೋದಿದೆ. ಶಿವನಿಗೆ ಮಾತ್ರ ಇಲ್ಲ. ಶಿವನಿಗೂ ಕೊನೆ ಅನ್ನೋದಿತ್ತು, ಆದರೆ ಮಾತೆಗೆ ಮಾಂಗಲ್ಯ ಕಟ್ಟಿದ್ದರಿಂದ ಶಿವನಿಗೆ ಶಾಶ್ವತ ಕೊನೆ ಅನ್ನೋದಿಲ್ಲ. ಇದೆಂಥ ವಿಪರ್ಯಾಸ ಸರ್. ದೇವತೆಗಳಿಗೂ ಕೊನೆ ಅನ್ನೋದಿದೆಯಾ? ಅದರಲ್ಲಿ ವಿಷ್ಣು ಬ್ರಹ್ಮನಿಗೂ ಕೊನೆ ಅನ್ನೋದಿದೆ ಅಂತ ಹೇಳ್ತಿದ್ದೀರಾ? ಯಾಕೆ? ಇವಾಗ ಇನ್ನೊಂದು ವಿಷಯ, ಅದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೆಕ್ಸ್ಟು ಕಲಿಯುಗ ಅಂತಾದಮೇಲೆ ಬ್ರಹ್ಮ ಚೇಂಜ್ ಆಗ್ತಾರೆ. ಈಗಿನ ಬ್ರಹ್ಮ ಇರಲ್ಲ. ಅವಾಗ ಯಾರು ಬರ್ತಾರೆ ಗೊತ್ತಾ? ಹನುಮಾನ್ ಬ್ರಹ್ಮರಾಗ್ತಾರೆ. ಹನುಮಂತನ ಬ್ರಹ್ಮಸ್ಥಾನ ಸಿಗುತ್ತೆ. ಹೌದಾ? ಅದಕ್ಕೆ ಹನುಮಂತರಿಗೆ ಇವಾಗ ದ್ವಿತೀಯ ಬ್ರಹ್ಮ ಅಂತ ಹೆಸರು. ಇದು ಈ ಸಬ್ಜೆಕ್ಟ್ ಬಿಟ್ಟು ಹೋಗ್ತಾ ಅಲ್ಲ ಸರ್, ನಾನು ಯಾವತ್ತೂ ಇದುವರೆಗೂ ಲೈಫಲ್ಲೇ ಅಂಥ ಮಹಾವಿಷ್ಣುವನಿಗೂ ಕೊನೆ ಇದೆ. ಅದನ್ನು ನಾವು ಸಾವು ಅಂದರೆ ತಪ್ಪಾಗುತ್ತೇನೋ ಅನಿಸುತ್ತೆ. ಕೊನೆ ಅವತಾರ ಸಮಾಪ್ತಿ. ಅವತಾರ ಸಮಾಪ್ತಿ ಇದೆ. ಮತ್ತೆ ವಿಷ್ಣು ಬರ್ತಾರೆ, ಈಗ ಬ್ರಹ್ಮ ಬರ್ತಾರೆ. ಈಗ ಹಂಗಾರೆ ಕಲಿಯುಗಕ್ಕೂ ಒಂದು ಅಂತ್ಯ ಅನ್ನೋ ಇದ್ದೇ ಇದೆಯಾ ಸರ್? ಖಂಡಿತ. ಮತ್ತೆ ಬ್ರಹ್ಮರು ಬರ್ತಾರೆ. ಆ ಬ್ರಹ್ಮಕ್ಕೆ ಬ್ರಹ್ಮಸ್ಥಾನಕ್ಕಾಗಿ ನನಗೆ ಯಾವಾಗಲೂ ಒಂದು ಕನ್ಫ್ಯೂಷನ್ ಕಾಡುತ್ತೆ ಸರ್. ಇದು
ನನ್ನ ವೈಯಕ್ತಿಕವಾಗಿ ನನಗೆ ಕಾಡೋ ಅಂಥದ್ದು, ತಮಾಷೆಗೆ ತೊಗೊಳ್ತಾರೆ ಕೆಲವರು ಇದನ್ನು ಹೇಳಿದ್ರೆ, ಆದರೆ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಈ ಸಂದರ್ಭದಲ್ಲಿ ಹೇಳಬೇಕು ಅನ್ನಿಸ್ತಾ ಇದೆ. ಅಲ್ಲ ಸರ್, ಕಲಿಯುಗನೇ ಅಂತ್ಯ ಆಗ್ಬಿಟ್ರೆ ಈ ಮನುಷ್ಯ ಎಲ್ಲ ಇರಲ್ಲ, ಈ ಕಾಡು ನಾಡು ಪ್ರದೇಶ ಏನೂ ಇಲ್ಲ ಅಂದರೆ ದೇವ್ರಿಗೆ ಏನು ಕೆಲಸ ಇರುತ್ತೆ? ಸೊ ನಮ್ಗೆ ಅಂತ್ಯ ಮಾಡಲ್ಲ ಏನೋ ಅನ್ನೋ ಫೀಲಲ್ಲೇ ನಾನು ಬದುಕ್ತಾ ಇದ್ದೀನಿ ಇವತ್ತವರೆಗೂ, ಅಂದರೆ ಕಾಲಕ್ಕೆ. ಇಲ್ಲ, ಇವಾಗ ನಮಗಿರೋ ಅಲ್ಪಜ್ಞಾನಕ್ಕೆ ಒಂದೇ ಭೂಮಿ ಅಂದ್ಕೊತೀವಿ, ಒಂದೇ ಯೂನಿವರ್ಸ್ ಅಂದ್ಕೊತೀವಿ. ನಮ್ಮ ಕ್ಷೀರಪಥ, ಇಂಗ್ಲೀಷ್ನಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಇಂಥ ಯೂನಿವರ್ಸು ಬಿಲಿಯನ್ ಇದೆ. ಈ ಒಂದು ಭೂಮಿ ಅಂದರೆ ನಮ್ಮ ಥರನೇ ಯಾರೋ ಒಬ್ಬರು ವಾಸ ಮಾಡ್ತಿರ್ತಾರೆ ಸರ್, ಒಂದು ಕಡೆ ಆಗುತ್ತದೆ. ಈಗ ನಮ್ಮದೇ ಹಣ 10 ರೂಪಾಯಿ ಕಾಣಿಸ್ಲಿಲ್ಲ, ತಲೆ ಕೆಡ್ಸ್ಕೊತೀವ, ಸ್ಮಾಲ್ ಅಮೌಂಟ್. ಆ ಥರ ದೇವಿಗೆ ಈ ಒಂದು ಭೂಮಿ ಪ್ರಳಯ ಆದರೆ ಈ ಲೆಕ್ಕನೇ ಅಲ್ಲ, ಇನ್ನು ಎಷ್ಟೋ ಇದೆಯಲ್ಲ, ಯಾವುದೊಂದು ಅಂತ್ಯ ಆಗಲೇಬೇಕಲ್ಲ. ಒಂದು ಭೂಮಿ ಆಗಲಿ ಅಂತ್ಯ, ಸೂರ್ಯನಿಗೂ ಇನ್ನು 400 ಕೋಟಿ ವರ್ಷ ಅಂತ ನಮ್ಮ ಸೈನ್ಸೇ ಹೇಳ್ತಾ ಇದೆ, ಪುರಾಣದಲ್ಲೂ ಹೇಳುತ್ತೆ. ಇನ್ನು 400 ಕೋಟಿ ವರ್ಷ ಸೂರ್ಯನೇ ಇರಲ್ಲ. ರಾಮಚಂದ್ರ ವಿಸ್ಫೋಟನ ಆಗುತ್ತೆ ಅಥವಾ ಶ್ರಿಂಕ್ ಆಗುತ್ತೆ. ವಿಸ್ಫೋಟನ ಆದಾಗ 4 ಗ್ರಹಗಳು ನಮ್ಮ ಭೂಮಿ ಮಂಗಳ ಗ್ರಹದವರೆಗೂ ಸುಟ್ಟು ಭಸ್ಮ ಆಗುತ್ತೆ ವಿಸ್ಫೋಟನ ಆದರೆ. ಶಾಶ್ವತವೇ ಇಲ್ಲದಂಥ ಈ ಪ್ರಪಂಚದಲ್ಲೇ ಶಾಶ್ವತವಿಲ್ಲ. ಇನ್ನೆಷ್ಟು ನಾವು ಆಸೆ, ಆಕಾಂಕ್ಷೆ, ಭರವಸೆ ಇಟ್ಕೊಂಡು ಬದುಕ್ತಾ ಇದ್ದೀವಿ ಸರ್. ಶಾಶ್ವತ ಯಾವುದೆಲ್ಲ? ಮಾತೆ ಒಂದೇ ಶಾಶ್ವತೆ. ಮಾತೆಗೆ ಪತಿ ಆದ್ದರಿಂದ ಶಿವನು ಶಾಶ್ವತ. ಓಕೆ, ಇಲ್ಲಿ ಮಾತೆಯ ಕಿರುನಾಲಿಗೆಯನ್ನು ಅಧೋಮುಖದ ಶಿವಲಿಂಗ ಅಂತ ಹೇಳಿದೆ. ಅಲ್ಲಿರುವ ದೇವತೆಗಳಿಗೆ ಆಹಾರ, ದೇವತೆಗಳ ಆಹಾರ ಬೇಕು. ದೇವರಲ್ಲಿ ಏನು ಸೇವಿಸ್ತಾರೆ? ಆಹಾರ, ಅಮೃತ. ಅಲ್ಲಿ ಶಿವ ಮುಕ್ಕೋಟಿ ದೇವತೆಗಳು ಅಮೃತವನ್ನು ನೀಡ್ತಾರೆ. ಯಾವ ರೀತಿ? ಮಾತೆಯ ಆಜ್ಞಾಚಕ್ರಕ್ಕೂ, ಆಜ್ಞಾಚಕ್ರದ ಮೇಲೆ ಮಾತೆಯ ಸಹಸ್ರ ಚಕ್ರದ ಕೆಳಗಡೆ ಅಮೃತ ಕಲಶ ನಮ್ಮಲ್ಲೂ ಇರುತ್ತೆ. ಅಮೃತ ಕಲಶ ಆಜ್ಞಾಚಕ್ರಕ್ಕೂ ಹಾಗೂ ಮೇಲೆ, ಸಹಸ್ರಾರದ ಕೆಳಗಡೆ ಅಮೃತ ಕಲಶ. ಅಲ್ಲಿ ಆಜ್ಞಾಚಕ್ರದಲ್ಲಿ ಕುಂಕುಮ ರೂಪದಲ್ಲಿ ಯಾರಿದ್ದಾರೆ? ಆಗಲೇ ಹೇಳಿದೆ, ಶಿವನೇ ಕೂತಿದ್ದಾರಲ್ವ. ಅಲ್ಲಿ ತಾನು ಅಮೃತವನ್ನು ಅಭಿಷೇಕ ಮಾಡಿಸ್ಕೋತಾರೆ. ಮಾತೆಯ ಅಮೃತ ಕಲಶ ಶಿವನಿಗೆ ಇಲ್ಲಿರುತ್ತೆ. ಇಲ್ಲಿಂದ ಒಂದು ತೊಟ್ಟು ಬೀಳ್ತಾ ಇರುತ್ತೆ. ಅದನ್ನು ಸ್ವೀಕರಿಸಿ ಆ ಅಮೃತವನ್ನು ತನ್ನ ದೇಹದ ಇನ್ನಷ್ಟು ಪವಿತ್ರಗೊಳಿಸಿ ಮತ್ತೆ ಕೆಳಗೆ ಹರಿಸ್ತಾರೆ. ಆಗ ಮಾತೆಯ ಬಂದು ಮಾತೆಯ ಕಣ್ಣಲ್ಲಿ ಅಮೃತತ್ವ ತುಂಬಿಕೊಳ್ಳುತ್ತೆ. ಆ ತುಂಬ ಆನಂದ ಆದಾಗ ಅಮೃತ ಬಿಂದುಗಳು ಕೆನ್ನೆ ಮೇಲೆ ಜಾರುತ್ತೆ. ಇದು ಆಮೇಲೆ ಹೇಳ್ತೀನಿ. ಒಳಗಡೆ ಒಂದಿಷ್ಟು ಅಮೃತ ಬಂದು ಕಿರುನಾಲಿಗೆ ರೂಪದಲ್ಲಿರೋ ಅಧೋಮುಖದ ಶಿವಲಿಂಗದ ಮೂಲಕ ಅಮೃತ ತೊಟ್ಟಿಕ್ಕತ್ತೆ. ಆ ತೊಟ್ಟಿಕ್ಕಿದ್ದು ನಾಲ್ಗೆ ಮೇಲೆ ಬರುತ್ತೆ. ಅಲ್ಲೇ ಸರಸ್ವತಿ ವಾಗ್ದೇವಿಗಳು, ಆ ಸರಸ್ವತಿಯ ಅಷ್ಟು ರೂಪಗಳು ಮಾತೆಯ ನಾಲಿಗೆನಲ್ಲೇ ಇರುತ್ತೆ. ಅದಕ್ಕೆ ಆಹಾರ. ಆದ್ದರಿಂದ ಹಲ್ಲುಗಳು ತಾಕತ್ತೆ, ಮುಕ್ಕೋಟಿ ದೇವತೆಗಳ ಆಹಾರ. ಇಷ್ಟೆಲ್ಲ ಆಗುವ ಏನಾಗುತ್ತಂದರೆ ಹಂಸ ತತ್ವ ಅಂತ ಹೇಳ್ತೀವಿ. ಈಗ ಪರಮಹಂಸರು ಅನ್ನಲ್ವ, ಪರಮಹಂಸ ತತ್ವ ಅಂತ ಒಂದಿದೆ. ಆ ಹಂಸ ತತ್ವದ ದೇವತೆ ಮಾತೆ ನಾಲ್ಗೆ ತುದಿಲಿ ನಾಟ್ಯ ಮಾಡ್ತಾ ಇರ್ತಾರೆ. ಪರಮಹಂಸ ತತ್ವ ಅಂದರೆ ಏನಪ್ಪ ಅಂದರೆ ಆತ್ಮಾನಂದದಲ್ಲಿ ಲೀನ ಆಗ್ಬಿಡೋದು. ಆತನಿಗೆ ಬೇರೆ ಏನೂ ಬೇಕಾಗಿಲ್ಲ. ತಾನು ಎಲ್ಲಿದ್ದೀನೋ ಗೊತ್ತಿಲ್ಲ. ಮನೇಲಿದ್ದೀನ, ಬೀದಿಲಿದ್ದೀನ, ಊರಲ್ಲಿದ್ದೀನ, ಸ್ಮಶಾನದಲ್ಲಿದ್ದೀನ, ಬಟ್ಟೆ ಹಾಕಿದ್ದೀನ, ಹಾಕಿಲ್ವಾ ಅದು ಕೂಡ ಗೊತ್ತಿಲ್ಲ. ಆನಂದ. ಬೇರೆ ಯಾವುದಕ್ಕೂ ಲೌಕಿಕ ಜಗತ್ತಿಗೆ ಅವರು ಅಂದರೆ ಯೋಚನೆ ಕೂಡ ಬರಲ್ಲ. ಅದನ್ನು ನೀಡುವ ಹಂಸತತ್ವ ದೇವತೆ ಮಾತೆ ನಾಲಿಗೆ ತುದಿಲಿ ನಾಟ್ಯ ಮಾಡ್ತಾ ಇರ್ತಾರೆ. ಖುಷಿಯಾಗಿ ಅವರು ಆನಂದ ಅನುಭವಿಸ್ತಾ ಇರ್ತಾರೆ. ಆ ದೇವತೆ ಆನಂದ ಅನುಭವಿಸಿದ್ರೇ ಪರಮಹಂಸ ತತ್ವ ಬಿಡುಗಡೆ ಆಗೋದು ಹೊರಗಡೆ. ಅಬ್ಬಾ, ಏನು ಸರ್ ವಿಚಾರ ಇದು. ಆಮೇಲೆ ಇದೆಲ್ಲ ಕಂಡು ಮಾತೆ ಆನಂದಗೊಳ್ತಾರೆ ಸರ್. ಅತೀವ ಆನಂದಗೊಂಡಾಗ ಕಣ್ಣಿಂದ ಅಮೃತ ಹನಿಗಳು, ನಾವೇಂತೀವಿ ಆನಂದ ಬಾಷ್ಪ. ಮಾತೆ ಆನಂದ ಬಾಷ್ಪ ಏನು? ಅಮೃತ. ಅದು ಜಾರಿ ಮಾತೆಗೆ ಗದ್ದದ ಮಧ್ಯೆ ಒಂದು ಸಣ್ಣ ಹಳ್ಳ. ಹಳ್ಳದ ಮೇಲೆ ಧ್ಯಾನ ಮಾಡಿ ಸೂಕ್ಷ್ಮ ಶ್ರೀಚಕ್ರ ಕಾಣಿಸುತ್ತೆ. ಆ ಸೂಕ್ಷ್ಮ ಶ್ರೀಚಕ್ರ ನೋಡ್ತಾ
ಕೆನ್ನೆಯಿಂದ ಜಾರಿದ ಒಂದು ಆನಂದ ಬಾಷ್ಪ ಅಥವಾ ಅಮೃತ ಬಾಷ್ಪ ಆ ಶ್ರೀಚಕ್ರಕ್ಕೆ ಅಭಿಷೇಕ ಆಗುತ್ತೆ. ಒಬ್ಬ ನೆಕ್ಸ್ಟ್ ಏನು? ಕಿವಿ. ಮಾತೆ ಕಿವಿಗಳು ಪ್ರತಿ 24 ಗಂಟೆಯೂ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸರ್ವದಾ ಸರ್ವಕಾಲದಲ್ಲೂ ಭಕ್ತರ ಮಂತ್ರಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಸ್ತೋತ್ರಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಅವರು ಮಾಡುವ ಜಪನ ಕೇಳಿಸ್ಕೊಳ್ಳೋಕ್ಕೆ ಸದಾ ಸಿದ್ಧವಾಗಿರುತ್ತೆ. ಅದು ಕರೆಕ್ಟಾಗಿ ನಾವು ಜಪ, ನಮ್ಮ ಭಕ್ತಿ ಅಷ್ಟೊಂದಿದ್ದರೆ ಆ ಕಿವಿ ಓಲೆಗಳು ನಾವು ಮಾಡುವ ಜಪಸ್ವರಕ್ಕೋ ಸ್ತೋತ್ರ ಸ್ವರಕ್ಕೋ ಸಹಸ್ರನಾಮದ ಒಂದು ರಾಗಕ್ಕೋ ಭಕ್ತಿ ಭಾವಕ್ಕೆ ಅದಕ್ಕೆ ಸರಿಯಾಗಿ ಓಲೆಗಳು ಅಲ್ಲಾಡ್ತಾ ಇರುತ್ತೆ. ಸರ್, ನನಗೆ ಒಂದು ವಿಚಾರ ನಾನು ಹೇಳಲೇಬೇಕು. ಇಂಥ ಅದ್ಭುತವಾದ ವಿಚಾರವನ್ನು, ಈ ಜ್ಞಾನವನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದರೆ ಆ ಮಾತೆಯ ಮೋಸ್ಟ್ಲಿ ನೀವು ಹೇಳಿರುವಂಥದ್ದು ಆ ತಾಯಿಯ ಕಿವಿ ಓಲೆಗೆ, ಅಂದರೆ ಕಿವಿಗೆ ಟಚ್ ಆಗಿ ಆ ಓಲೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಭಾಸವಾಗಿರಬೇಕು, ಈ ರೀತಿ ಹಿಂಗೆ ಶೇಕ್ ಆಗಿರಬೇಕು ಅಂತ ಅನ್ಸುತ್ತೆ ಸರ್. ಇಲ್ಲ, ನಿಮ್ಮ ಅನಿಸಿಕೆ ಸತ್ಯವಾಗಿರಲಿ, ಅದು ನಾನು ಕೇಳ್ಕೋತೀನಿ. ಯಾಕಂದರೆ ನೀವು ನನ್ನ ಜೊತೆ ಬರ್ತಾನೂ ಹೇಳಿದ್ರಿ, ನನಗೆ ಈ ನಡುವೆ ತುಂಬ ಆಧ್ಯಾತ್ಮದ ಕಡೆ ಸಖತ್ ಒಲವು ಕೊಡ್ತಾ ಇದ್ದೀನಿ, ಏನೂ ಬೇಡ ಅನ್ನಿಸಿದೆ ಪ್ರಪಂಚದಲ್ಲಿ ಅಂತ. ಮಹಾಯೋಗಿ ಅಂತೂ ಖಂಡಿತವಾಗ್ಲೂ ನೀವು ಸರ್, ಆದರೆ ನಮ್ಮೆಲ್ರಿಗೂ ಕಾಣಿಸ್ಕೊಳೋಂಥ ಯೋಗಿ ಆಗಿದ್ದೀರಾ, ಅದಕ್ಕೆ ನಾನು ಸದಾ ಖುಷಿ ಪಡ್ತೀನಿ. ಯೋಗಿ ಹೀಗೆ ಅಂತ ಹೇಳ್ಬೇಡಿ, ಒಂದಿಷ್ಟು ಜ್ಞಾನ. ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು, ಒಳ್ಳೆ ಗುರುಗಳು ಸಿಕ್ಕಿದ್ರು. ಅಂಥ ಗುರು ಸಿಗೋದಕ್ಕೆ ನನ್ನಷ್ಟು ನಿಮ್ಮ ಗುರುಗಳು ಹೆಸರು ತಿಳ್ಕೊಬೋದಾ ಸರ್? ತ್ರಿಪುರವರಾನಂದ ಅಂತ. ತ್ರಿಪುರವರಾನಂದ. ಅವರ ಮಾಮೂಲು ಹೆಸರು 1080 ಅಂತ ಬರುತ್ತೆ. ಅವ್ರಿಗೆ ಗುರುಭ್ಯೋ ನಮಃ ಇಲ್ಲಿಂದನೇ. ಬಟ್ ನೀವು ಅವ್ರು ನೋಡಿದ್ರೆ ಗುರು ಅಂತ ಹೇಳಲ್ಲ, ಸ್ಟೈಲಿಶ್ ಆಗಿರ್ತಾರೆ. ನಿಜ ಸರ್. ಸೂರ್ಯೋಪಾಸನೆ ಕಳಿಸ್ಕೊಟ್ಟಿದ್ದಾರೆ, ಹೈಗ್ರೀವ ಉಪಾಸನೆ ಶಿವೋಪಾಸನೆ ಕಳಿಸ್ಕೊಟ್ಟಿದ್ದಾರೆ, ಆಮೇಲೆ ಶಮಂತಕ ವಿದ್ಯೆ ಹೇಳಿಕೊಟ್ಟಿದ್ದಾರೆ, ಆಮೇಲೆ ತ್ರಿಪುರ ಕಾಮಧೇನು ವಿದ್ಯೆ ಹೇಳಿಕೊಟ್ಟಿದ್ದಾರೆ. ಇಷ್ಟು ಶ್ರೀಚಕ್ರದ ಬಗ್ಗೆ ಒಂದಿಷ್ಟು ಹೇಳ್ಕೊಟ್ಟಿದ್ದಾರೆ. ಆ ಹೇಳಿಕೊಟ್ಟಿದ್ರಲ್ಲಿ ಒಂದಿಷ್ಟು ನಾನು ಮಾಡ್ತಾ ಇರೋದು, ನಾನು ಕೂಡ ಕರೆಕ್ಟಾಗಿ ಮಾಡ್ತಿಲ್ಲ. ಅಲ್ಲ, ಮಾನವನಿಗೆ ನೋಡಿ ಸರ್ ಎಂಥ ಶಕ್ತಿ ಕೊಟ್ಟಿದ್ದಾರೆ ಅಮ್ಮನವರು ಅಂತಂದರೆ, ಅಂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ನಾಯಕಿಗೆ ದೇವಾನುದೇವತೆಗಳೇ ಸೇವಾಕರ್ತರಾಗಿ ಕೂತ್ಕೊಂಡು ಸೇವೆಗಳನ್ನು ಮಾಡುವಾಗ, ಅಭಿಷೇಕಗಳನ್ನು ಮಾಡುವಾಗ, ಯಂತ್ರ ಮಂತ್ರ ಜಪಗಳನ್ನು ಮಾಡುವಾಗ ಅಮ್ಮನವರಿಗೆ ಭೂಮಂಡಲದ ಎಲ್ಲೋ ಸಾಸಿವೆ ಕಣದಲ್ಲಿ 100 ಭಾಗನ 1000 ಭಾಗ ಮಾಡಿದ್ರೆ ಮನುಷ್ಯ ಲೆಕ್ಕಕ್ಕೆ ಬರ್ತಾನಲ್ಲ ಗೊತ್ತಿಲ್ಲ. ಅಂಥ ಭೂಮಂಡಲದಲ್ಲಿ ಇರೋವಂಥ ನನ್ನ ಪ್ರೇಯರ್ನೂ ಕೂಡ ಅಮ್ಮ ಕೇಳಿಸ್ಕೊಳ್ತಾರೆ, ಸ್ವೀಕರಿಸ್ತಾರೆ ಅಂದರೆ ಇನ್ನು ಆ ಮನುಷ್ಯನಿಗೆ ಇನ್ನೆಷ್ಟು ಶಕ್ತಿ ಕೊಟ್ಟಿರ್ಬೋದು ಸರ್, ಆ ಭಕ್ತಿಯ ಶಕ್ತಿ. ಅದೇ ನಮಗಿರುವ ಎನರ್ಜಿ ಪಾಯಿಂಟ್ ಯಾವುದು? ನಮ್ಮ ಮೆದುಳು. ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಭಗವಂತನ ಕನೆಕ್ಟ್ ಆಗೋದಕ್ಕೆ ಯಾವುದೇ ಲ್ಯಾಂಗ್ವೇಜ್ ಮುಖ್ಯ ಇಲ್ಲ ಅಂತ ಅನ್ಸುತ್ತಲ್ವ ಸರ್? ಅದು ಭಾಷೆ, ಭಾವನೆ ಮುಖ್ಯ. ಭಾವನೆ ಮುಖ್ಯ, ಕರೆಕ್ಟ್. ನೀವು ಕನ್ನಡದಲ್ಲೂ ಪ್ರಾರ್ಥನೆ ಮಾಡಿದ್ರು ದೇವ್ರಿಗೆ ಸ್ಪಂದಿಸುತ್ತೆ, ಸಂಸ್ಕೃತ ಮಾಡಿದ್ರು ಸ್ಪಂದಿಸುತ್ತೆ, ಮಲಯಾಳ, ಒರಿಯಾ, ಬೆಂಗಾಲಿ, ಉರ್ದು, ಇಂಗ್ಲೀಷು, ಇಂಗ್ಲೀಷು, ಸಕಲ ದೇವತೆಗಳು ಮಾತೆಯಿಂದಲೇ. ಯಾವುದೇ ಭಾಷೆ ಮಾತೆ ಭಾಷೆ ನೋಡಲ್ಲ, ಭಾವನೆ ಏನು, ಆ ಭಾಷೆಯಲ್ಲಿ ಏನು ಹೇಳ್ತಾ ಇದನ್ನ ಸಾಕಷ್ಟೇ. ನಾನು ಕೇಳಿದ ಒಂದೇ ಒಂದು ಚಿಕ್ಕ ಪ್ರಶ್ನೆ ಅಲ್ಲ ಸರ್ ಇದು. ನನ್ನ ಕೇಳಿದ ಒಂದು ಪ್ರಶ್ನೆಗೆ ಅಮ್ಮನವರ ಮುಖದಲ್ಲಿ ಇಡೀ ಬ್ರಹ್ಮಾಂಡವೇ ಭಾಸವಾಗುತ್ತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದಕ್ಕೆ ಅರ್ಥ ಬರ್ತಾ 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 ನಂಗೆ ನಿಜವಾಗ್ಲೂ ಸರ್ ಅಮ್ಮನವ್ರು ಮುಂದೆ ಬರ್ತಿದ್ದಾರೇನೋ ಅನ್ನೋ ಫೀಲ್ ಆಗ್ತಿದೆ. ನೀವು ಹೇಳಿರೋ ಪ್ರತಿಯೊಂದು ಪಾಯಿಂಟು, ಎಸ್ಪೆಷಲಿ ಮೂಗ್ನತ್ತಿಲಿ ನೀವು ಧ್ಯಾನ ಮಾಡಿದ್ರೆ ಅದನ್ನು ಹೇಳಿದ್ರೆ ತ್ರಿನಾಡಿಗಳು ಕೂಡ ನಿಮಗೆ ಆ್ಯಕ್ಟಿವ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂದ್ರಿ. ಅಮ್ಮನವರ ಕಣ್ಣುನೀರು ಆನಂದ ಬಾಷ್ಪವಾಗಿ ಬರುವಂಥ ಅಮೃತಧಾರೆ ಇಲ್ಲಿ ಚಿಕ್ಕದಾಗಿ ಅಮ್ಮನವರಿಗೆ ಸೂಕ್ಷ್ಮವಾಗಿ ಶ್ರೀಚಕ್ರ ಇರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಾತೆ ಗದ್ದವನ್ನು ವರ್ಣಿಸಿ ನಮ್ಗೆ ಆಗ್ತಾ ಇಲ್ಲ ಅಂತ ವಾಗ್ದೇವರು ಹೇಳ್ಬಿಟ್ಟಿದ್ದಾರೆ. ಎಲ್ಲ ವರ್ಣಿಸಿದ್ದಾರೆ ಮಾತೆದು, ವಾಗ್ದೇವತೆಗಳು. ಮಾತೆ ಗದ್ದವನ್ನು ವರ್ಣಿಸೋಕೆ ನಮಗೆ ಶಕ್ತಿ ಇಲ್ಲ ಅಂತ. ಯಾಕೆ ಶಕ್ತಿ ಇಲ್ಲ ಅಂದರೆ ಸೂಕ್ಷ್ಮ ಶ್ರೀಚಕ್ರ ಅಲ್ಲಿದೆ. ಈ ಒಂದು ವಿಚಾರದಲ್ಲಿ ಎಸ್ಪೆಷಲಿ ಈ ಟೈಮಲ್ಲಿ ನನಗೊಂದು ಖಡ್ಗ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮನವ್ರ ಬಗ್ಗೆ. ಅದು ತಪ್ಪಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೊಂದು ಸ್ವಲ್ಪ ಅದನ್ನು ನೋಡಿ ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಯಾಕಂದರೆ ಒಂದೇನಪ್ಪ ಅಂತಂದರೆ ಆ ಖಡ್ಗ ಅಮ್ಮನವ್ರಿಗೆ ತಲುಪಲಿ, ಹಾಗೂ ಸರ್ ಹೇಳಿರೋ ಆ ವರ್ಣನೆಗೆ ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಎಳ್ಳಿನಷ್ಟು ಭಕ್ತಿಭಾವ ಅಮ್ಮನವ್ರಿಗೆ ತಲುಪಲಿ ಅನ್ನೋದೇ ನನ್ನ ವಿಚಾರ. ಸೊ ಹಾಗಾಗಿ ಇದೆಲ್ಲವೂ ನಾನು ನಿಮಗೆ ಅರ್ಪಿತ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಸರ್ ಹೇಳಿರೋ ಮುಖಾಂತರ ನೀವು ಕೂಡ ಅಮ್ಮನವ್ರನ್ನ ನೋಡೋದಕ್ಕೆ ಶುರು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದೇ. ಅಮ್ಮನವ್ರಿಗೆ ಹೋಲಿಸುತ್ತಾ ಈ ಒಂದು ಖಡ್ಗ ಅಮ್ಮನವ್ರಿಗೆ ಸಮರ್ಪಿತ ಮಾಡ್ತೀನಿ ಸರ್, ವಿತ್ ಯುವರ್ ಪರ್ಮಿಷನ್. ಆಹಾ ಶಾಂಭವಿ
ಕೋಟಿ ಸೂರ್ಯ ಸರಿಸಾಟಿ ಪ್ರಕಾಶವು ದಗದಗ ದಗದಗ ದಗ್ ಎಂದು ಮರಿಗೆ ಕೈಲಿ ಧರಿಸಿದ ನಿನ್ನ ಖಡ್ಗ ನೋಡಿದರೆ ತಳತಳ ತಳತಳ ತಳನೆ ಹೊಳೆಯೇ ಸುಂದರಿ ನಿನ್ನ ಪಾದಗಳ ಗೆಜ್ಜೆಗಳು ಜಣಜಣ ಜಣಜಣ ಜಣ್ಣೆಂದು ಜಯಂಕರಿಸೆ ಅಂದವಾದ ನಿನ್ನಿ ಸುಂದರ ವದನವು ನಿಗನಿಗ ನಿಗನಿಗ ನಿಗನೆನೆಗಲು ಭೂತ ಬೇತಾಳ ಯಕ್ಷಿಣಿಯರು ಭುವನದಲ್ಲಿ ಸೇವೆಗೈಯಲು ಕೊಲ್ಲವಿರುವ ಶಾರದಾಂಬ ಸದ್ಗುಣ ನಿಖಿಲಾಂಬ ಶ್ರೀ ವೀರಸಕ್ಕನಿ ಚೋಳಮಾಂಬ ಲಲಿತಾಂಬ ನನ್ನಮ್ಮ ಲಲಿತಾ ಪರಮೇಶ್ವರಿ ತಾಯಿ ಈ ಪುಟ್ಟ ಒಂದು ಖಡ್ಗ ನಿಮಗೆ ಸಮರ್ಪಿತವಾಗಲಿ ಅಂತ ಕೇಳ್ಕೊಳ್ತಾ ಸರ್, ಕೋಟಿ ಸೂರ್ಯದ ಸರಿಸಾಟಿ ಪ್ರಕಾಶವು ಅಮ್ಮನವರಿಗಿದೆ. ಆ ಕೈಲಿ ಧರಿಸುವ ಖಡ್ಗ ನೋಡಿದರೆ ತಳತಳ ಹೊಳಿತಾ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಮ್ಮನವ್ರನ್ನ ಫೋಟೋ ನೋಡಿದಾಗ ಮುಖ, ಕಣ್ಣು, ಹಣೆ, ಕೆನ್ನೆ, ತುಟಿ, ಹಲ್ಲು ಎಲ್ಲದಕ್ಕೂ ಸಮರ್ಪಿತವಾಗಿ ಅರ್ಥ ಕೊಟ್ಟಂಥ ಮಹನೀಯರು ನೀವು ಸರ್. ನಿಜವಾಗ್ಲೂ ಶಿರಸಾವಹಿಸಿ ಕೋಟಿ ಕೋಟಿ ನಮನಗಳು ಸರ್ ನಿಮಗೆ. ಇದನ್ನು ನೀವು ಮೆಚ್ಕೊಳ್ಳಿ ಅಂತ ಈ ಮಾತು ಹೇಳ್ತಿಲ್ಲ, ಭಕ್ತಿಪೂರ್ವಕವಾಗಿ ಕೋಟಿ ಕೋಟಿ ನಮನಗಳು. ನಿಮ್ಮ ನಮನಗಳೆಲ್ಲ ಆದಿಶಕ್ತಿಗೆ ಸೇರಲಿ ತಾಯಿ. ನನಗೆ ತಿಳಿದಷ್ಟು ಸ್ವಲ್ಪ ಹೇಳಿದೆ. ತುಂಬ ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡೋದಂತ ಖಂಡಿತವಾಗ್ಲೂ ನನಗಂತೂ ಇದ್ದೇ ಇದೆ. ಇನ್ನು ನಾನು ಸರ್ ನಿಮ್ಮನ್ನು ಕೇಳುವಂಥದ್ದು ಈ ಒಂದು ಪ್ರಶ್ನೆನ ಮುಂದಿನ ಎಪಿಸೋಡಲ್ಲಿ ಕೇಳ್ತೀನಿ. ಆದರೆ ಆ ಪ್ರಶ್ನೆ ಏನು ಅಂತ ನಾನು ಈ ಎಪಿಸೋಡಲ್ಲೇ ಹೇಳ್ತಾ ಇದ್ದೀನಿ. ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಸರ್ವ ದೇವತೆಗಳನ್ನು ಸರ್ವವನ್ನು ಇಡೀ ಪಿಂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ತಾಯಿಗೆ ಶಿವನು ಮದುವೆ ಆಗೋದು ಅಂತಂದರೆ ಒಂದು ಆಶ್ಚರ್ಯಕರ ವಿಚಾರನೆ ಸರ್. ಯಾಕಂದರೆ ತಾಯಿ ಹಾಕ್ಕೊಟ್ಟಿರುವಂಥ ಮಾಂಗಲ್ಯ ಧಾರಣೆಯಲ್ಲಿ ಶಿವನು ಪ್ರತಿಬಿಂಬಿಸ್ತಾನೆ, ಹಣೆಯಲ್ಲಿ ಶಿವನು ಪ್ರತಿಬಿಂಬಿಸ್ತಾನೆ ಅಂತ ಹೇಳಿದ್ರಿ. ಶಿವನು ಮದುವೆ ಆಗಿದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ ಕೋಟಿ ಕೋಟಿ ನಮನಗಳು ನಮ್ಮ ಚಂದನ್ ಸರ್ಗೆ. ಆ್ಯಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಂಥ ನಂಬರ್ ಕೂಡ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಉಪದೇಶ, ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿರುವಂಥ ಆ ತತ್ವವನ್ನು ನೀವೇನಾದರೂ ನಿದ್ದೆ ಮಾಡ್ತಿರೋ ಅಂದರೆ ಅದನ್ನು ಜಾಗರಣೆಯಾಗಿ ಮಾಡ್ತಾರೆ. ಅಂದರೆ ನಿಮಗೆ ಒಳ್ಳೆ ವಿಚಾರಗಳನ್ನ ತಿಳಿಸ್ತಾರೆ. ಅದೇ ರೀತಿ ಅಷ್ಟೇ ಚೆನ್ನಾಗಿ ಆಸ್ಟ್ರಾಲಜಿಯಲ್ಲಿ ಅವರು ಅಂದರೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾರೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅದೇ ರೀತಿ ನಿಮ್ಮ ಮನೆ ಇರುವಂಥ ವಾಸ್ತು ದೋಷದ ಬಗ್ಗೆ ಕೂಡ ಹೇಳ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಎಪಿಸೋಡ್ ನಾವು ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟು ವಿಚಾರದಲ್ಲಿ ಅಂತ ಹೇಳ್ತಾ, ಹಾಗಾದರೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಅದಾದಮೇಲೆ ಎಪಿಸೋಡ್ ಆದಮೇಲೆ ಮುಂದಿನ ಎಪಿಸೋಡ್ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಪ್ರಶ್ನೆಗಳು, ನಿಮ್ಮಲ್ಲಿ ಕಾಡುವಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು.